ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಇನ್ನೊಂದು ಹೊಸ ವಿಡಿಯೋಗೆ. ಸೊ ಇವತ್ತು ನಾನು ಮಾತಾಡ್ತಿರೋ ಟಾಪಿಕ್ ಏನಂತಂದರೆ, ಇವಾಗ ಆಲ್ರೆಡಿ ಎಲ್ಲರೂ ನೋಡಿರ್ತೀರ ನಮ್ಮ ರಾಕಿಂಗ್ ಸ್ಟಾರ್ ಯಶ್ ಅವ್ರದ್ದು ಟಾಕ್ಸಿಕ್ ಒಂದು ಟೀಸರ್ ಬಿಟ್ಟಿದಾರಲ್ವಾ. ಆಲ್ಮೋಸ್ಟ್ ಅಲ್ಲಿ ಎಲ್ಲರೂ ನೋಡಿರ್ತಾರೆ. ಒಂದು ಲೇಟ್ ರಿವ್ಯೂ ಅನ್ಸುತ್ತೆ ಇದು. ಅಂದರೆ ಆ್ಯಕ್ಚುಲಿ ಇದು ರಿವ್ಯೂ ಮಾಡೋ ಅಂತ ಅನ್ಕೊಂಡಿರಲಿಲ್ಲ ನಾನು, ಬಟ್ ಎಲ್ಲರೂ ರಿವ್ಯೂ ಮಾಡೋದ್ರಿಂದ ಅಂದರೆ ಜನ ಯಾವ ಥರ ತೊಗೊತಾರೆ ಅಂತ ಗೊತ್ತಾಗ್ತಾ ಇಲ್ಲ. ಎಷ್ಟೊಂದು ಜನ ಬ್ಯಾಡ್ ಕಮೆಂಟ್ಸ್ ಆಗಿರಲಿ, ಆಮೇಲೆ ಏನೋ ಇನ್ನೊಂದು ನೆಗೆಟಿವ್, ತುಂಬ ನೆಗೆಟಿವ್ ಬಗ್ಗೆ ಹೇಳ್ತಾ ಇದ್ದಾರೆ. ಅಲ್ಲಿ ನಂಗೆ ಇನ್ನೊಂದು ಗೊತ್ತಾಗ್ತಾಯಿಲ್ಲ, ಜನ ಕನ್ನಡ ಸಿನಿಮಾಗಳು ಓಡ್ತಾ ಇಲ್ಲ, ಬೇರೆಯವ್ರ ಥರ ರೀಚ್ ಆಗ್ತಾ ಇಲ್ಲ ಅನ್ನೋದೊಂದು ಬೇರೆ. ಆದರೆ ಯಶ್ ಅವರು ಅಂದರೆ ಏನೋ ಒಂದು 2-3 ಯೂಟ್ಯೂಬ್ ಚಾನಲಲ್ಲಿ ನೋಡಿದೆ ನಾನು. ಇಲ್ಲ ಫ್ಯಾಮಿಲಿ ಥರ ಕೂತ್ಕೊಂಡು ನೋಡೋ ಥರ ಸಿನಿಮಾ ಇಲ್ಲ. ಆ ಥರ ಒಂದು ಟೀಸರ್ ನೋಡ್ಬಿಟ್ಟು ನೀವು ಯಾವ ಥರ ಕ್ಯಾಲ್ಕುಲೇಷನ್ ಮೈಂಡೆಡ್ ಆಗ್ತೀರಾ ಅಂತ ಗೊತ್ತಾಗ್ತಲ್ಲ, ಕ್ಯಾಲ್ಕುಲೇಟ್ ಆಗಿರ್ತೀರಾ ಅಂತ. ಬಟ್ ಓಕೆ, ಅಂದರೆ ಅಪ್ಗ್ರೇಡ್ ಆಗಬೇಕಲ್ವ. ಈಗ ಯಶ್ ಅವ್ರು ಹೇಳೋದಂಗೆ ಅಪ್ಗ್ರೇಡ್ ಬೇಕಲ್ವ ಮನುಷ್ಯನಿಗೆ. ಇವಾಗ ನಾವು ನೋಡ್ದಂಗೆ ಅವರು ಫ್ಯಾಮಿಲಿ ಕೂತ್ಕೊಂಡು ನೋಡುವಂಥ ಮಿಸ್ಟರ್ ಆ್ಯಂಡ್ ಮಿಸಸ್ ರಾಮಾಚಾರಿ ಮಾಡಿದ್ದಾರೆ. ಆಮೇಲೆ ಇನ್ನೊಂದು ಯಾವುದು ರಾಜಹುಲಿ ಆಗಿರ್ಬೋದು, ಕಿರಾತಕ ಆಗಿರ್ಬೋದು, ಎಲ್ಲ ಫ್ಯಾಮಿಲಿಗಳೇ ಇದ್ದಾವೆ. ಬಟ್ ಏನೋ ಅಂದರೆ ನಿಮ್ಮ ಪ್ರಕಾರ ಅಂದರೆ ಒಂದೇ ಥರ ಒಂದೇನೋ ಲೈನ್ ಹಾಕೊಂಬಂದಿರ್ತಾರೋ ಅದೇ ಇದರಲ್ಲೂ ಸೆಟ್ಲ್ ಅಂಕರ್ ಆಗಕ್ಕಾಗಲ್ವಲ್ಲ ನನ್ನ ಪ್ರಕಾರ. ಬೇರೆ ಎಲ್ಲ ಒಂದು ಇಂಡಸ್ಟ್ರಿಯವರು ನಮ್ಮ ಕಡೆ ತಿರುಗಿ ನೋಡಬೇಕು ಅನ್ನೋ ಮಾಡೋ ಒಂದು ನಂಬರ್ 1 ಸ್ಥಾನದಲ್ಲಿ ಇದ್ದಾರೆ ಅಂತಂದ್ರೆ ಅದು ಯಶ್ ಅವ್ರು ಕೂಡ. ಬಟ್ ಓಕೆ ಬಟ್ ಜನ ಅಪ್ಗ್ರೇಡ್ ಕೇಳ್ತಾರೆ. ಬಟ್ ನನ್ನ ಪ್ರಕಾರ ಒಂದು ಟೀಸರ್ ಹೇಳ್ಬಿಟ್ಟೆ ನಾವೆಲ್ಲ ಕೆಲ್ಸಿ ಯಾಕೋದು ಬೇಡ ಅಂತ ನನ್ನ ಅಭಿಪ್ರಾಯ. ಬಟ್ ಅದು ಒಬ್ಬೊಬ್ರದ್ದು ಇಷ್ಟ ಅದು. ಬಟ್ ನಾನು ನನ್ನ ಮೈಂಡಿಗೆ ಹೇಳ್ತಿರೋದು, ಟೀಸರ್ ನೋಡಿದಾಗ ನನಗೆ ಅನ್ನಿಸಿರೋದು ಈ ಹಾಲಿವುಡ್ಡು ಬಾಲಿವುಡ್ಡು ಎಲ್ಲನೂ ಒಂಥರ ಬೀಟ್ ಹೊಡಿಯೋ ರೇಂಜಲ್ಲಿ ಇತ್ತು ಟೀಸರ್. ಅಂದರೆ ನನ್ನ ಕಂಟೆಂಟ್ ವೈಸ್ ಹೇಳ್ತಾಯಿಲ್ಲ, ಕ್ವಾಲಿಟಿ ವೈಸ್. ಇವಾಗ ನಾವು ನೋಡ್ದಂಗೆ ಎಷ್ಟೋ ಕನ್ನಡ ಇಂಡಸ್ಟ್ರಿಯಲ್ಲಿ ಹಿಂಗಾರೆ ವಾರಕ್ಕೆ 3-4 ಸಿನಿಮಾ ರಿಲೀಸ್ ಆಗ್ತವೆ. ಅದರಲ್ಲಿ ಹಿಟ್ ಯಾವುದಾಗುತ್ತೋ ಫ್ಲಾಪ್ ಯಾವುದಾಗುತ್ತೋ. ಆಮೇಲೆ ಕೆಲವೊಂದು ಸಿನಿಮಾಗಳು ರಿಲೀಸ್ ಆಗಿದಾವಂತಲೇ ಗೊತ್ತಿರಲ್ಲ ಜನಕ್ಕೆ, ರೀಚ್ ಆಗಿರಲ್ಲ. ರೀಚ್ ಮಾಡೋಕ್ಕೆ ಎಷ್ಟೊಂದು ಜನ ಒದ್ದಾಡ್ತಾ ಇರ್ತಾರೆ. ಆಮೇಲೆ ಯಾವ ಥರ ಇನ್ನೊಂದು ಸಿನಿಮಾ ಎಷ್ಟೊಂದು ಕಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಇಷ್ಟಪಟ್ಟು ಸಿನಿಮಾ ಮಾಡಿರ್ತಾರೆ, ಪ್ರೊಡ್ಯೂಸರ್ ಬಂಡವಾಳ ಹಾಕಿರ್ತಾನೆ. ಬಟ್ ಅದು ಯಾವುದೂ ಮ್ಯಾಟ್ರೇ ಆಗಲ್ಲ ಅವಾಗ. ನಾನು ಇವಾಗ ರೀಸೆಂಟಾಗಿ 1-2 ವಿಡಿಯೋ ನೋಡಿದೆ. ಇವಾಗ ಒಳ್ಳೊಳ್ಳೆ ಆ್ಯಕ್ಟರ್ಗಳು ನಮ್ಮ ಸಿನಿಮಾಗೆ ಜನ ಬರ್ತಾ ಇಲ್ಲ ಅಂತ ಅಂದ್ಬಿಟ್ಟು ಮೀಡಿಯಾ ಮುಂದೆ ಹತ್ತಿರೋದಿದೆ, ಕಣ್ಣೀರು ಹಾಕಿರೋದಿದೆ. ಬಟ್ ಅಂಥದ್ರಲ್ಲಿ ಒಂದು ಕನ್ನಡ ಸಿನಿಮಾ ಟೀಸರ್ ಬಗ್ಗೆ ಸ್ಯಾಂಡಲ್ವುಡ್ಡು, ಹಾಲಿವುಡ್ಡು, ಬಾಲಿವುಡ್ಡು ಪ್ರತಿಯೊಂದು ಏನು ಇದೆ ಅಲ್ಲ ಫಿಲ್ಮಲ್ಲಿ ಎಲ್ಲರೂ ಮಾತಾಡ್ತಿದ್ದಾರೆ ಅಂದರೆ ಅದು ಅಪ್ರಿಷಿಯೇಟ್ ಅಲ್ವಾ ನಮಗೆ. ಅದನ್ನೇ ತಗೊಂತ ಇಲ್ಲ ಜನ. ಯಾವುದೋ ಒಂದು ಗ್ಲಿಮ್ಸ್ ಬಿಟ್ಟ ತಕ್ಷಣ ಓಕೆ ಈ ಸಿನಿಮಾ ಇದೇ ಥರ ಇದೆ, ಇದೇ ಥರ ಇಲ್ಲ. ಯಾಕೆ ಯಶ್ ಅವ್ರಿಗೆ ಗೊತ್ತಿಲ್ವಾ ಕನ್ನಡ ಬಗ್ಗೆನೇ ಸಿನಿಮಾ ಮಾಡ್ತಾ ಇದೀವಿ, ನಾವು ಕನ್ನಡನ ರೆಪ್ರೆಸೆಂಟ್ ಮಾಡ್ತೀವಿ ಅಂತ ಅವ್ರಿಗೆ ಗೊತ್ತಿದೆ. ಬಟ್ ಕೆಲವೊಂದು ಹೆಂಗಂದ್ರೆ ಕಂಟೆಂಟ್ ಇದ್ದಾಗಲೇ ನಾವು ಅದಕ್ಕೇನು ಬೇಕು ಕಂಟೆಂಟಿಗೇನೋ ಕೊಡಲೇಬೇಕಾಗುತ್ತೆ. ಅದನ್ನ ಬಿಟ್ಬಿಟ್ಟು ಇಲ್ಲಪ್ಪ ನಾನು ಈ ಥರ ಮಾಡೋಕ್ಕಾಗಲ್ಲ ಅಂತಂತ ಅವ್ರು ಬಿಟ್ಟರೆ ಆ ಸಿನಿಮಾನೇ ಬಿಡಬೇಕಾಗುತ್ತೆ ನನ್ನ ಪ್ರಕಾರ. ಆ ಕಂಟೆಂಟಲ್ಲಿ ಏನು ಕೇಳ್ತಿದೆಯೋ, ಎಕ್ಸಾಂಪಲ್ ಇವಾಗ ನಾನು ಹೇಳ್ತಿದ್ದೀನಲ್ಲ ಗುರು, ಅದರ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಿದ್ದೀರಲ್ಲ, ನೀವೇ ಆ ಜಾಗದಲ್ಲಿ ಇದ್ದರೂ ಕೂಡ ಆ ಕಂಟೆಂಟ್ ಏನು ಕೇಳುತ್ತೆ ಅದಕ್ಕೆ ನೀವು ಕೊಡಲೇಬೇಕು. ಬೇರೆ ಆಪ್ಷನ್ ಇಲ್ಲ ನಮ್ಮ ಹತ್ರ ಇವಾಗ. ಅಂದರೆ ನನ್ನ ಪ್ರಕಾರ ಅದಷ್ಟೇ. ಬಟ್ ಮೇಕಿಂಗ್ ಮಾತ್ರ ನಂಗೆ ಸಿಕ್ಕಾಪಟ್ಟೆ ಕ್ರೇಜ್ ಅನ್ನಿಸ್ತು. ಇವಾಗ ನಾವು ಯಶ್ ಅವರು ಹೇಳ್ದಂಗೆ ಏನೋ ಮುಂಚೆ ಎಲ್ಲ ಯಾವುದೋ ಒಂದು ಜಿ ಕನ್ನಡದ ಬಂದ ನಮ್ಮದು ಚಿಕ್ಕ ಮಾರುಕಟ್ಟೆ ಏನೋ ಒಂಥರ ಡೈಲಾಗ್ ಹೇಳಿದ್ರು ಅವರು. ಸೊ ಆ ಥರ ಇಲ್ಲ ಇವಾಗ. ಟಾಕ್ಸಿಕ್ ಅದೊಂದು ಟ್ರೈಲರ್ ಅಲ್ಲ, ಬರೀ ಟೀಸರ್ ಬಿಡೋದಕ್ಕೆ ಈ ರೇಂಜಲ್ಲಿ ಹೋಗ್ತಾ ಇದೆಯಾ ಅಂತಂದರೆ ಸಿನಿಮಾ ಹೇಗಿರ್ಬೋದು ಅದ್ರ ಬಗ್ಗೆ ಯೋಚನೆ ಮಾಡೋಣ ಇನ್ನು. ಸೊ ಬೇರೆ ಬಗ್ಗೆ ಎಲ್ಲ ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಎಲ್ಲ ಚೆನ್ನಾಗೇ ಆಗುತ್ತೆ. ಸೊ ನಾವು ಆರಾಮಾಗಿ ನೋಡೋಣ, ಖುಷಿ ಆಗುವಂಥ ಒಂದು ಸಿನಿಮಾ ಕೊಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇಷನ್ ಇಟ್ಟಿದ್ದೀನಿ. ಸೊ ಆ ಎಕ್ಸ್ಪೆಕ್ಟೇಷನ್ ಅವರೆಲ್ಲೂ ಮಿಸ್ ಮಾಡಲ್ಲ, ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬಿಡಿ. ಒಂದು ಸ್ವಲ್ಪ ಟೈಮ್ ಹಿಡಿದ್ರು ಕೂಡ ಪರವಾಗಿಲ್ಲ, ಚೆನ್ನಾಗೇ ಮಾಡಿಕೊಡ್ತಾರೆ ಅಂತ. ಅವರೇ ಹೇಳ್ದಂಗೆ ಮನೆ ಕಟ್ಟೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ, ಅರಮನೆ ಕಟ್ತಿದ್ದಾರೆ ಅಂದಮೇಲೆ ಒಂದು ಸ್ವಲ್ಪ ದಿನ ಜಾಸ್ತಿ ಟೈಮ್ ಹಿಡಿಯುತ್ತೆ. ಬಟ್ ಇದು ಒಂದು ವಿಷಯದಿಂದನೇ ತುಂಬ ಏನೋ ಬ್ಯಾಡ್ ಕಮೆಂಟ್ಸ್ ಆಗಿರ್ಬೋದು, ನೆಗೆಟಿವಿಟಿ ಅದೆಲ್ಲ ತೋರಿಸ್ಕೊಳ್ಳೋಕೆ ಹೋಗಬೇಡಿ.
ಸೊ ರಾಮಾಚಾರಿ ಮಾಡಿದವರು ಅವರೇ, ಗಜಕೇಸರಿ ಮಾಡಿದವರು ಅವರೇ, ರಾಜವಲಿ ಮಾಡಿದವರು ಅವರೇ, ಪ್ರತಿಯೊಂದು ಕೂಡ ಫ್ಯಾಮಿಲಿ ಓರಿಯೆಂಟೆಡ್ ಸಿನಿಮಾ ಮಾಡ್ಕೊಂಬಂದವರು ಅವರೇ. ಬಟ್ ಚೇಂಜಸ್ ಕಾಣ್ಬೇಕಲ್ವಾ? ಏಕೆಂದರೆ ನಾವೇ ಹೇಳ್ತಾ ಇರ್ತೀವಿ ಪ್ರತಿ ಸಲನೂ ಅದನ್ನೇ ನೋಡೋಕ್ಕಾಗಲ್ಲ. ಹೊಸ್ತು ಏನಾದರೂ ಬೇಕು ಜನಕ್ಕೆ, ಹೊಸ್ದಾಗಿ ಏನಾದರೂ ಸಿಗಬೇಕಲ್ವಾ? ಸೊ ಅದಕ್ಕೋಸ್ಕರ ಒಂದು ಹೊಸ ಸ್ಟೆಪ್ ಮಾಡ್ತಾ ಇದ್ದಾರೆ. ಅದಕ್ಕೆ ಸಪೋರ್ಟ್ ಮಾಡೋಣ, ಎಂಕರೇಜ್ ಮಾಡೋಣ. ಓಕೆ, ಸೊ ಇಷ್ಟಿಷ್ಟು ಟೀಸರ್ ಬಗ್ಗೆ ನನಗೆ ಅದನ್ನು ಬಿಟ್ಟರೆ ಇದು ಈ ಥರ ಐತಿ ಈ ಥರ ಅಂತ ಏನಿಲ್ಲ. ಬಟ್ ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು ಟೀಸರು. ಸೊ ಬಟ್ ಕೆಲವೊಂದು ಇದ್ದಾವೆ, ಬಟ್ ಸಿನಿಮಾಕ್ಕೆ ಏನು ಬೇಕೋ ಅದನ್ನು ಕೊಟ್ಟಿದ್ದಾರೆ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಏನು ಅದ್ರ ಬಗ್ಗೆ ಏನು ಮಾತಾಡೋಂಗಿಲ್ಲ ಗೈಸ್. ಇಷ್ಟೇ. ಚಾನಲ್ಗೆ ಯಾರಾದ್ರೂ ಫಸ್ಟ್ ಟೈಮ್ ಬಂದಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಈ ಥರ ಮೂವಿ ರಿವ್ಯೂಸ್ ಏನಾದ್ರು ನೆಕ್ಸ್ಟ್ ಟೈಮ್ ಬೇಕು. ನನಗೂ ಆನೆಸ್ಟಾಗಿ ಹೇಳ್ತೀನಿ ಗುರು, ಬೇರೆ ಥರ ಯಾವುದೂ ಇಲ್ಲ. ನನ್ನ ಬಾಯಿಗೆ ನನ್ನ ರಿವ್ಯೂ ಯಾವ ಥರ ಅಂತಂದರೆ ಜನರಿಗೆ ಮುಟ್ಟಬೇಕು. ಅದನ್ನು ಬಿಟ್ಬಿಟ್ಟು ನಾನು ಬೇರೆ ಥರ ಎಲ್ಲ ಈ ಸುತ್ತಾಡ್ಕೊಂಡೆಲ್ಲ ಬರಲ್ಲ. ಸೊ ಈ ಥರ ಬೇಕಾದ್ರೆ ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದೇನಾದ್ರು ಅಪ್ಡೇಟ್ಸ್ ಕೊಡ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಸಿ ಯು.